ಆನೆ ಮಾವುತನ ಕತೆ ಆಗಿರ್ಬೋದು ಅಥವಾ ಪದ್ಮಲತಲ ಕತೆ ಆಗಿರ್ಬೋದು. ಸೊ ಈ ಎಲ್ಲ ಪ್ರಕರಣಗಳಿಗೂ ಕೂಡ ಒಂದೊಂದು ಲಿಂಕ್ ಬರ್ತಾ ಹೋಗುತ್ತಲ್ಲ. ನಿಮಗೆ 1967 ಆರ್ 69 ಇರ್ಬೋದು. ಅಲ್ಲಿಯ ತನಕ ಧರ್ಮಸ್ಥಳದ ಮೇಲೆ ಯಾವುದೇ ಆರೋಪಗಳು ಆಪಾದನೆಗಳು ಇರಲಿಲ್ಲ. ಯಾಕೆ 1969 ಆರ್ 67 ಕರೆಕ್ಟಾಗಿ ಇಸ್ವಿ ಗೊತ್ತಿಲ್ಲ. ಅಂದರೆ ಉಡುಪಿಯಲ್ಲಿ ಒಂದು ಧರ್ಮ ಸಂಸತ್ ಅಂತ ಆಗುತ್ತೆ. ಅಲ್ಲಿಯ ತನಕ ಧರ್ಮಾಧಿಕಾರಿಗಳ ಫ್ಯಾಮಿಲಿ, ಈಗ ವೀರೇಂದ್ರ ಹೆಗಡೆಯವರ ತಂದೆಯವರು, ಅವರು ರಾಜಕಾರಣದ ಸಖ್ಯದಲ್ಲಿದ್ದರು, ರಾಜಕಾರಣಿಯೂ ಆಗಿದ್ದರು, ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿ ಶಾಸಕರಾಗಿದ್ದರು ಅವರು. ಅಲ್ಲಿಯ ತನಕ ಈ ಕಮ್ಯುನಿಸ್ಟರು ಧರ್ಮಸ್ಥಳದ ವಿರುದ್ಧ ಗುರಿಯನ್ನು ಇಟ್ಟಿರಲಿಲ್ಲ, ಟಾರ್ಗೆಟ್ ಮಾಡಿರಲಿಲ್ಲ. ಯಾವಾಗ ಪೇಜಾವರ ಶ್ರೀಗಳು ವೀರೇಂದ್ರ ಹೆಗಡೆಯವರನ್ನು ಪಟ್ಟಕ್ಕೆ ಬಂದ ಒಂದೇ ವರ್ಷದಲ್ಲಿ ಆಹ್ವಾನಿಸ್ತಾರೋ, ಧರ್ಮ ಸಂಸತ್ತಿಗೆ ನಿಮ್ಮ ಸಹಕಾರ ಬೇಕು ಅಂತೇಳಿ ವಿಶ್ವ ಹಿಂದೂ ಪರಿಷತ್ತು ಅವರಿಗೊಂದು ಜವಾಬ್ದಾರಿಯನ್ನು ಕೊಡ್ತದೆ. ಆ ಸಂದರ್ಭದಲ್ಲಿ ಆ ಫೋಟೋಗಳು ಇವೆ ನನ್ನ ಹತ್ರ. ನೀವು ಏರ್ಪೋರ್ಟ್ನಲ್ಲಿ ವಿ ಎಸ್ ಆಚಾರ್ಯರು, ಗುರೂಜಿ ಎಲ್ಲ ಬಂದು ಸ್ಥಳ ಪರಿಶೀಲನೆ ಮಾಡುವಂಥದ್ದು ಅಥವಾ ಏರ್ಪೋರ್ಟಿಗೆ ಬಂದಿರುವಂಥದ್ದು, ಆ ಎಲ್ಲ ಫೋಟೋಗಳು ಇವೆ. ಧರ್ಮ ಸಂಸತ್ನಲ್ಲಿ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವರ ಇನ್ವಾಲ್ವ್ಮೆಂಟ್ ಇದೆಯಲ್ಲ, ಈ ಕಮ್ಯುನಿಸ್ಟರ ಕೆಂಗೆಣ್ಣನ್ನು ಮತ್ತಷ್ಟು ಕೆಂಪು ಮಾಡಿತು. ಯಾಕಂದರೆ ಧರ್ಮಸ್ಥಳ ಅಂತೇಳಿದರೆ ಅದೊಂದು ಹೆಡ್ ಕ್ವಾರ್ಟರ್ ಇದೆ. ಬೇರೆ ಉಳಿದ ಆನೆ ಮಾವುತನ ಕತೆ ಆಗಿರ್ಬೋದು ಅಥವಾ ಪದ್ಮಲತಲ ಕತೆ ಆಗಿರ್ಬೋದು. ಸೊ ಈ ಎಲ್ಲ ಪ್ರಕರಣಗಳಿಗೂ ಕೂಡ ಒಂದೊಂದು ಲಿಂಕ್ ಬರ್ತಾ ಹೋಗುತ್ತಲ್ಲ. ನಿಮಗೆ 1967 ಆರ್ 69 ಇರ್ಬೋದು. ಅಲ್ಲಿಯ ತನಕ ಧರ್ಮಸ್ಥಳದ ಮೇಲೆ ಯಾವುದೇ ಆರೋಪಗಳು ಆಪಾದನೆಗಳು ಇರಲಿಲ್ಲ. ಯಾಕೆ 1969 ಆರ್ 67 ಕರೆಕ್ಟಾಗಿ ಇಸ್ವಿ ಗೊತ್ತಿಲ್ಲ. ಅಂದರೆ ಉಡುಪಿಯಲ್ಲಿ ಒಂದು ಧರ್ಮ ಸಂಸತ್ ಅಂತ ಆಗುತ್ತೆ. ಅಲ್ಲಿಯ ತನಕ ಧರ್ಮಾಧಿಕಾರಿಗಳ ಫ್ಯಾಮಿಲಿ, ಈಗ ವೀರೇಂದ್ರ ಹೆಗಡೆಯವರ ತಂದೆಯವರು, ಅವರು ರಾಜಕಾರಣದ ಸಖ್ಯದಲ್ಲಿದ್ದರು, ರಾಜಕಾರಣಿಯೂ ಆಗಿದ್ದರು, ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿ ಶಾಸಕರಾಗಿದ್ದರು ಅವರು. ಅಲ್ಲಿಯ ತನಕ ಈ ಕಮ್ಯುನಿಸ್ಟರು ಧರ್ಮಸ್ಥಳದ ವಿರುದ್ಧ ಗುರಿಯನ್ನು ಇಟ್ಟಿರಲಿಲ್ಲ, ಟಾರ್ಗೆಟ್ ಮಾಡಿರಲಿಲ್ಲ. ಯಾವಾಗ ಪೇಜಾವರ ಶ್ರೀಗಳು ವೀರೇಂದ್ರ ಹೆಗಡೆಯವರನ್ನು ಪಟ್ಟಕ್ಕೆ ಬಂದ ಒಂದೇ ವರ್ಷದಲ್ಲಿ ಆಹ್ವಾನಿಸ್ತಾರೋ, ಧರ್ಮ ಸಂಸತ್ತಿಗೆ ನಿಮ್ಮ ಸಹಕಾರ ಬೇಕು ಅಂತೇಳಿ ವಿಶ್ವ ಹಿಂದೂ ಪರಿಷತ್ತು ಅವರಿಗೊಂದು ಜವಾಬ್ದಾರಿಯನ್ನು ಕೊಡ್ತದೆ. ಆ ಸಂದರ್ಭದಲ್ಲಿ ಆ ಫೋಟೋಗಳು ಇವೆ ನನ್ನ ಹತ್ರ. ನೀವು ಏರ್ಪೋರ್ಟ್ನಲ್ಲಿ ವಿ ಎಸ್ ಆಚಾರ್ಯರು, ಗುರೂಜಿ ಎಲ್ಲ ಬಂದು ಸ್ಥಳ ಪರಿಶೀಲನೆ ಮಾಡುವಂಥದ್ದು ಅಥವಾ ಏರ್ಪೋರ್ಟಿಗೆ ಬಂದಿರುವಂಥದ್ದು, ಆ ಎಲ್ಲ ಫೋಟೋಗಳು ಇವೆ. ಧರ್ಮ ಸಂಸತ್ನಲ್ಲಿ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವರ ಇನ್ವಾಲ್ವ್ಮೆಂಟ್ ಇದೆಯಲ್ಲ, ಈ ಕಮ್ಯುನಿಸ್ಟರ ಕೆಂಗೆಣ್ಣನ್ನು ಮತ್ತಷ್ಟು ಕೆಂಪು ಮಾಡಿತು. ಯಾಕಂದರೆ ಧರ್ಮಸ್ಥಳ ಅಂತೇಳಿದರೆ ಅದೊಂದು ಹೆಡ್ ಕ್ವಾರ್ಟರ್ ಇದೆ. ಬೇರೆ ಉಳಿದ